ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಮ್ಮ ಕಾಲದ ಹಾಡು ಯಾಕಪ್ಪ ಆನಂದ, ಯಾಕೆ ಬೇಜಾರಲ್ಲಿದ್ಯಾ? ಏನು ವಿಷಯ ಹೇಳು. ಅದೇಮ್ಮ, ಗೆಳೆಯನ ಮಗು ಕಳೆದೋಗಿತ್ತಲ್ಲ, ಅದರದ್ದೇ ಸ್ವಲ್ಪ ಟೆನ್ಷನ್ನು. ಆಶ್ರಮದಿಂದ ಒಂದು ಮಗುನ ಮಾರಿದ್ರು. ಆ ಮಗುದು ಬ್ಲಡ್ ಸ್ಯಾಂಪಲ್ಸ್ ಕಳಿಸಿದ್ವಿ DNA ಟೆಸ್ಟ್ಗೆ. ಆ ರಿಪೋರ್ಟ್ ನೆಗೆಟಿವ್ ಅಂತ ಬಂತು. ಆ ಮಗುನೂ ಗೆಳೆಯಂತಲ್ಲ. ಅಯ್ಯೋ ದೇವ್ರೆ. ಗೆಳೆಯ ಅದಕ್ಕೆ ಇಬ್ಬರು ಆಶ್ರಮದವ್ರಿಗೆ ಫೋನ್ ಮಾಡ್ತಾನೆ ಇದ್ದಾರಂತೆ. ಏನಾಯಿತು, ಅದೇನಾ ನಮ್ಮ ಮಗು ಅಂತ. ಆದರೆ ಅವ್ರಿಗೆ ಏನು ಉತ್ತರ ಕೊಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲಮ್ಮ. ಆಲ್ಮೋಸ್ಟು ಆಶ್ರಮದಲ್ಲಿರೋ ಎಲ್ಲ ಮಕ್ಳಿಗೂ DNA ಟೆಸ್ಟ್ ಆಗಿದೆ. ಯಾವುದೂ ಗೆಳೆಯನ ಮಗು ಅಲ್ಲಮ್ಮ. ಆ ಮಗು ಇವ್ರದ್ದಲ್ಲ ಅಂತ ಹೇಗೆ ಕನ್ವೆ ಮಾಡೋದು ಅಂತಲೇ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಇವರೆಲ್ಲಿ ನೊಂದ್ಕೊಂಡ್ಬಿಡ್ತಾರೋ ಅಂತ ಸಿಕ್ಕಾಪಟ್ಟೆ ಟೆನ್ಷನ್ ಮಾಡ್ಕೊಂಡಿದ್ದಾರೆ ಅವರನ್ನು. ಅಲ್ಲ ಆನಂದ, ನೀನಾದರೂ ಈ ವಿಷಯನ ಅವ್ರಿಗೆ ಹೇಳ್ಬೋದಿತ್ತಲ್ಲಪ್ಪ. ಏನು ಹೇಳ್ತಾ ಇದ್ದೀರಮ್ಮ? ಆಶ್ರಮದವ್ರಿಗೆ ಹೇಳೋದಕ್ಕೆ ಅಷ್ಟು ಕಷ್ಟ ಆಗ್ತಿದೆ ಅಂದಮೇಲೆ ನಾನು ಹೇಗಮ್ಮ ಹೇಳಿ? ನನಗೂ ಅಷ್ಟೇ ಕಷ್ಟ ಆಗುತ್ತಲ್ವಾ. ಗೆಳೆಯನಿಗೆ ಯಾಕೆ ಈ ಥರ ಆಗುತ್ತೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ನೀನು ಎಲ್ಲ ಸರಿ ಹೋಯ್ತು ಅನ್ನೋಷ್ಟೊತ್ತಿಗೆ ಏನೋ ಒಂದು ಆಗಬಾರ್ದು ಆಗ್ಬಿಡುತ್ತೆ. ಆಮೇಲೆ ಅದನ್ನು ಸರಿ ಮಾಡ್ಕೊಂಡು ಕೂತ್ಕೊಳ್ಳೋದೇ ಆಗ್ಬಿಡುತ್ತೆ. ಈಗ ಆಲ್ಮೋಸ್ಟ್ ಎಲ್ಲ ಸರಿನೇ ಇತ್ತು. ಅತ್ತಿಗೆ ಸಿಕ್ಕಿದ್ರು, ಎಲ್ಲರೂ ಸಂತೋಷವಾಗಿದ್ದಾರೆ. ಆ ಒಂದು ಮಗು ಸಿಕ್ಬಿಟ್ರೆ ಕಂಪ್ಲೀಟ್ ಆಗೋಗುತ್ತೆ. ಫುಲ್ಲು ಖುಷಿಯಾಗಿರ್ಬೋದು. ಜೀವನದಲ್ಲಿ ಅವನಿಗೆ ಇನ್ನೇನು ಬೇಕಾಗೇ ಇಲ್ಲಮ್ಮ. ಆ ದೇವರು ಯಾಕೆ ಅವನ ವಿಷಯದಲ್ಲಿ ಕಣ್ಣು ಬಿಡ್ತಾ ಇಲ್ವೋ, ಯಾಕೆ ಇಷ್ಟೊಂದು ತಡ ಮಾಡ್ತಾ ಇದ್ದಾನೋ ನನಗಂತೂ ಅರ್ಥನೇ ಆಗ್ತಾ ಇಲ್ಲ. ಒದ್ದಾಡ್ತಾ ಇದ್ದಾನೆ ಗೆಳೆಯ. ಸಮಾಧಾನ ಮಾಡ್ಕೋಪ, ಎಲ್ಲ ಸರಿ ಹೋಗುತ್ತೆ. ಆ ಮಗು ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆಪ್ಪ. ನನಗೂ ಆ ನಂಬಿಕೆ ಇತ್ತಮ್ಮ. ಆದರೆ ದಿನೇ ದಿನೇ ಆ ನಂಬಿಕೆ ಕಡಿಮೆ ಆಗ್ತಾ ಇದೆ. ಎಲ್ಲ ಮಗು ಸಿಗೋದೇ ಇಲ್ವೋ, ಕೊನೆವರೆಗೂ ಗೆಳೆಯ ಅದೇ ಕೊರಗಲ್ಲಿ ಎಲ್ಲಿ ಇರಬೇಕಾಗುತ್ತೋ ಅಂತ ಭಯ ಆಗ್ತಾ ಇದೆ ನನಗೆ. ಆ ದೇವರಿಗೆ ಕರುಣೆ ಅನ್ನೋದೇ ಇಲ್ಲ. ಎಲ್ಲ ಅವನೇ ತಾನೇ ಮಾಡೋದು. ಕಷ್ಟ ಕೊಡೋದು ಅವನೇ, ನೋವು ಕೊಡೋದು ಅವನೇ. ಹಾಗೆ ಇದನ್ನು ಸರಿ ಮಾಡ್ಬೋದಲ್ವಾ? ಮಗು ಎಲ್ಲಿದೆ ಅಂತ ಹುಡುಕ್ಸ್ಬೋದಲ್ವಾ? ಯಾಕೆ ಈ ಥರ ಕಷ್ಟ ಕೊಟ್ಟು ಗೆಳೆಯನ ಪರೀಕ್ಷೆ ಮಾಡ್ತಿದ್ದಾನೋ ಗೊತ್ತಿಲ್ಲ. ಅದರಿಂದ ಆ ದೇವ್ರಿಗೆ ಏನಮ್ಮ ಸಿಗುತ್ತೆ? ಆಪ್ತ ಮಿತ್ರ, ಅಷ್ಟೊಂದು ತಲೆ ಕೆಡಿಸ್ಕೋಬೇಡ್ವ. ಅಲ್ಲ ಕಣು, ಈ ಕಷ್ಟ, ನೋವು, ಸಮಸ್ಯೆ ಇದೆಲ್ಲ ಯಾರಿಗೆಲ್ಲ ಹೇಳು? ಮನುಷ್ಯ ಅಂತ ಹುಟ್ಟಿದ ಮೇಲೆ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಸಮಸ್ಯೆಗಳು ಇದ್ದೇ ಇರುತ್ತಪ್ಪ. ಅದನ್ನೇ ತಲೆಯಲ್ಲಿಟ್ಕೊಂಡು ಕೊರಗ್ತಾ ಕೂತ್ರ ಆಗತ್ತೇನಪ್ಪ? ಅದರಿಂದ ಆಚೆಗೂ ಒಂದು ಬದುಕಿದೆ, ಒಂದು ದಾರಿ ಇರುತ್ತೆ. ನಾವು ಅದನ್ನು ಹುಡ್ಕೊಂಡು ಹೋಗ್ಬೇಕು. ಅಜ್ಜಿ, ಏನು ಮಾಡೋದಜ್ಜಿ? ಮಗು ಸಿಗ್ತಾ ಇಲ್ವಲ್ಲ. ನೀನು ಬರೀ ಒಂದು ದಿಕ್ಕಿನಿಂದ ಯೋಚನೆ ಮಾಡ್ತಾ ಇದ್ದೀಯ. ಇನ್ನೊಂದು ದಿಕ್ಕಿನಿಂದ ಯೋಚನೆ ಮಾಡು. ಅಲ್ವೋ, ಆ ದೇವರು ಕಳೆದೋಗಿರೋ ಮಗು ಬದಲು ಮಿಂಚನ್ನ ಕೊಟ್ಟಿಲ್ವಾ? ಆ ದೇವರು ಕಳೆದೋಗಿರೋ ಮಗು ಬದಲಾಗಿ ಮಿಂಚನ್ನ ಕೊಟ್ಟಿದ್ದಾನಲ್ಲ. ಆ ದೇವರೇ ಮಗಳ ಸ್ಥಾನನ ತುಂಬು ಅಂತ ನಮ್ಮ ಗುಂಡು ಹತ್ರ ಯಾಕೆ ಕಳಿಸಿರಬಾರ್ದು? ನಾವು ಹಾಗೆ ಯಾಕೆ ಅನ್ಕೋಬಾರ್ದು? ನಮಗೆ ಕಷ್ಟನೇ ಕೊಟ್ಟ ಅಂತ ನಾವು ಯಾಕೋ ಶಾಪ ಹಾಕಬೇಕು? ಕಳೆದೋಗಿರೋ ಮಗು ಬದಲಾಗಿ ಮಿಂಚನ್ನ ಕೊಟ್ಟಿದ್ದಾನೆ ಅಂದಾಗ ಇವಳನ್ನ ಯಾಕೆ ದತ್ತು ತಗೊಂಡು ಕಳೆದೋಗಿರೋ ಮಗುನ ಇವಳಲ್ಲೇ ಯಾಕೆ ಕಾಣಬಾರ್ದು? ಯಾಕೆ ಸುಮ್ಮನೆ ಕೊರಗೋದು, ಕಣ್ಣೀರು ಹಾಕೋದು ಮಾಡಬೇಕು? ನೋಡು ಆಪ್ತ ಮಿತ್ರ, ನಮ್ಮ ಮನಸ್ಥಿತಿ ಬದಲಾದರೆ ಪರಿಸ್ಥಿತಿನೂ ಬದಲಾಗುತ್ತೆ. ಬದುಕು ನಾವು ಅನ್ಕೊಂಡಾಗಿರುತ್ತಪ್ಪ. ಕಷ್ಟ ಅನ್ಕೊಂಡ್ರೆ ಕಷ್ಟ, ಪರೀಕ್ಷೆ ಅನ್ಕೊಂಡ್ರೆ ಪರೀಕ್ಷೆ, ಎಲ್ಲ ನಮ್ಮ ಕೈಯಲ್ಲೇ ಇರುತ್ತೆ ಕಣೋ. ಆ ಮಿಂಚುನೇ ತನ್ನ ಮಗಳಂತ ತಿಳ್ಕೊಂಡು ದತ್ತು ತಗೊಂಡು ಅವಳ ಮುಖ ನೋಡ್ಕೊಂಡೆ ಇಬ್ರು ನೆಮ್ಮದಿಯಿಂದ ಇರ್ಬೋದಲ್ಲ. ಈ ಮಗು ಖುಷಿ ಕೊಡುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೂ ತನ್ನ ಮಗು ಎಲ್ಲಿದ್ದಾಳೋ, ಹೇಗಿದ್ದಾಳೋ ಅನ್ನೋ ನೋವು ಕಾಡ್ತಾನೆ ಇರುತ್ತಲ್ವಾ? ಹೌದಪ್ಪ, ನೀನು ಹೇಳ್ತಾ ಇರೋದು ನಿಜ. ಮಕ್ಕಳ ಮೋಹ
ತಂದೆ ತಾಯಿಗೆ ಯಾವತ್ತೂ ಕಡಿಮೆ ಆಗಲ್ಲಪ್ಪ. ಆ ಮಗು ಬೇಕೇ ಬೇಕು ಅಂತ ಅನ್ಸುತ್ತೆ. ಈ ಕರಳು ಬಳ್ಳಿ ಸಂಬಂಧನೇ ಹಾಗಪ್ಪ. ಯಾವುದೇ ಕಾರಣಕ್ಕೂ ಮನಸ್ಸಿಂದ ಕಿತ್ತಾಕಕ್ಕಾಗಲ್ಲ, ಮರೆಯೋದಕ್ಕೂ ಆಗಲ್ಲ. ಯಾಕಂದರೆ ಮಕ್ಕಳು ಈ ದೇಹದ ಒಂದು ಭಾಗ. ನಮ್ಮ ರಕ್ತ ಹಂಚ್ಕೊಂಡು ಹುಟ್ಟಿರ್ತವೆ. ಅವನು ಹೇಗಪ್ಪ ಮರೆಯೋದು? ಸಾಧ್ಯ ಇಲ್ಲ ಆನಂದ. ಈಗ ನನ್ನೇ ನೋಡಪ್ಪ, ನಾನು ನನ್ನ ಮಗನ ಬಿಟ್ಟು ಎಷ್ಟೋ ವರ್ಷ ದೂರ ಇದ್ದೆ. ಆದರೆ ಅವನ ಹೆಸರನ್ನ ನಾನು ಯಾವತ್ತೂ ಮರ್ತಿರ್ಲಿಲ್ಲ. ನನ್ನ ಮನಸ್ಸು ಸರಿ ಇಲ್ಲದೆ ಇದ್ದಿದ್ರು ನಾನು ಯಾವಾಗಲೂ ನನ್ನ ಮಗನಿಗೋಸ್ಕರ ಹಂಬಲಿಸ್ತಾನೆ ಇದ್ದೆ. ಅವನ ಹೆಸರನ್ನೇ ಜಪ ಮಾಡ್ತಿದ್ದೆ. ಮಕ್ಕಳ ಮೋಹ ಸುಲಭದ ಮಾತಲ್ಲಪ್ಪ, ಮರೆಯೋಕ್ಕಾಗಲ್ಲ. ಆದಷ್ಟು ಬೇಗ ಆ ಹೆಣ್ಮಗು ನನ್ನ ಮಗ ಸೊಸೆಗೆ ಸಿಗಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊತೀನಪ್ಪ. ಸಿಗ್ತಾಳೆ, ಖಂಡಿತ ಸಿಗ್ತಾಳೆ. ಡಾಕ್ಯುಮೆಂಟ್ಸ್ ತೊಗೊಂಡ್ಬರ್ತೀನಿ ಅಂದ್ರೆ ಸೈನಿಗೆ ಇನ್ನೂ ಬರಲಿಲ್ವಲ್ಲ? ಫೋನ್ ಮಾಡಿ. ಹಲೋ, ಹೇಯ್, ಡಾಕ್ಯುಮೆಂಟ್ಸಿಗೆ ಸೈನ್ ಬೇಕು, ಬರ್ತೀನಿ ಅಂದೆ ತಾನೆ? ಸರ್, ಬೆಳಗ್ಗೆ ಶಕುಂತಲಾ ಮೇಡಮ್ ಕಾಲ್ ಮಾಡಿದ್ರು. ಫೈಲ್ ತಗೊಬನ್ನಿ, ಚೆಕ್ ಮಾಡ್ತೀನಿ ಅಂತ ಹೇಳಿದ್ರು. ವಾಟ್? ಅಮ್ಮ ಕಾಲ್ ಮಾಡಿದ್ರಾ? ಅವ್ರಿಗೇಗೋ ಗೊತ್ತಾಯ್ತು ಈ ವಿಷಯ? ಹೇಗ್ ಗೊತ್ತಾಯ್ತು ಅಂತಾನೆ ಗೊತ್ತಾಗ್ತಿಲ್ಲ ಸರ್. ಆದ್ರೆ ಅವರೇ ಕಾಲ್ ಮಾಡಿ ಹೇಳಿದ್ರು. ಸರಿ, ನಾನು ಕಾಲ್ ಮಾಡ್ತೇನೆ. ಶಿಟ್, ಅಮ್ಮ ಏನಾದರೂ ಹೇಳ್ದಂಗೆ ಎಲ್ಲ ಟೇಕ್ ಓವರ್ ಮಾಡ್ಬಿಟ್ಲಾ? ಒಂದು ವೇಳೆ ಹಂಗೇನಾದರೂ ಮಾಡಿದ್ರೆ ನನ್ನ ಕೈಗೆ ಚಿಪ್ಪೆ ಗತಿ. ನಿನ್ನನ್ನು ಪಕ್ಕಕ್ಕೆ ಕೂಡಿಸಿ ಕಂಪನಿನ ನಾನು ಟೇಕ್ ಓವರ್ ಮಾಡ್ತೀನಿ. ಮಮ್, ಏನು ಮಾತಾಡ್ತಾ ಇದೀಯ ಮಮ್ ನೀನು? ನಾನು ನಿನ್ನ ಮಗ, ನನ್ನನ್ನು ಕಿತ್ತು ಬಿಸಾಕ್ತೀನಿ ಅಂತಿದ್ಯಾ? ಇನ್ನೇನೋ ಮಾಡಲಿ, ನೀನು ಮಾಡೋ ಎಲ್ಲ ಮಿಸ್ಟೇಕಿಗೆ ನಾವು ತಲೆ ಕೊಡಬೇಕಾ? ನಿನ್ನಿಂದಾಗಿ ನಾವು ನಮ್ಮನೆ ಇಷ್ಟು ವರ್ಷದಿಂದ ಕಾಪಾಡ್ಕೊಂಡು ಬಂದಿರೋ ಈ ಸಾಮ್ರಾಜ್ಯ ಎಲ್ಲ ಕೊಲ್ಯಾಪ್ಸ್ ಆಗ್ಬಿಡತ್ತೆ. ಹಾಗಾಗತ್ ಮುಂಚೆ ನಾನೇನಾದರೂ ಮಾಡಲೇಬೇಕಲ್ವಾ? ಅದಕ್ಕೆ ಹೇಳ್ತಾ ಇದ್ದೀನಿ, ನೀನು ತಿದ್ಕೋ. ಅಮೃತಧಾರೆ